ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ದಯಮಾಡಿ ಬನ್ನಿ ರಾಯರೇ ಹಿಂಗೆ ತಲೆಗೆ. ಈ ಒಂದು ವ್ಲಾಗ್ ಬಂದು ಶುಕ್ರವಾರದ ಪೂರ್ತಿ ದಿನದ ವ್ಲಾಗ್ ಆಗಿರುತ್ತೆ. ಇವತ್ತು ಒಂದು 4-5 ಖುಷಿ ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಒಬ್ಬರು ಹೊಸ ಅತಿಥಿ ಬಂದಿದ್ದಾರೆ, ಅವ್ರ ಬಗ್ಗೆ ತಿಳಿಸೋಣ ಅಂತ ಹೇಳಿಬಿಟ್ಟು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಚಳಿ ಮುಗಿತಾ ಇದ್ರೂ ಯಾಕೋ ಗೊತ್ತಿಲ್ಲ ಮತ್ತೆ ಚಳಿ ಜಾಸ್ತಿನೇ ಆಗ್ತಾ ಇದೆ. ಸೊ ನಾನು ಬೆಳಗ್ಗೆ ಎದ್ದಾಗ ಸುಮಾರು ಬೆಳಗ್ಗೆ ಆಗಿತ್ತು. ಸೊ ಹಾಗಾಗಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಯೋಗ ಮತ್ತು ಧ್ಯಾನನ ಮಾಡಿ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಒಂದು ದಿನನ ನಾವು ಪ್ರಾರಂಭ ಮಾಡುವಂಥ ಒಂದು ಹೆಜ್ಜೆ ಏನಿದೆ ಅಲ್ಲ, ಆ ಒಂದು ಹೆಜ್ಜೆನ ನಾವು ಎನರ್ಜೆಟಿಕ್ ಆಗಿ ಸ್ಟಾರ್ಟ್ ಮಾಡ್ತು ಅಂದರೆ ಡೇ ಫುಲ್ ನಾವು ತುಂಬ ಆ್ಯಕ್ಟಿವ್ ಆಗಿ ಇರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದಷ್ಟು ಸೂರ್ಯ ನಮಸ್ಕಾರ ಮತ್ತು ಧ್ಯಾನನ ಮುಗಿಸ್ಕೊಂಡೆ. ಸೊ ಈ ಒಂದು ರೆಸಿಪಿನ ನಿಮಗೆ ತುಂಬ ದಿನದಿಂದ ಶೇರ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಮಾಡಿ ಇಟ್ಟಿದ್ದೆ. ತುಂಬ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಮಿಸ್ ಮಾಡ್ದೇ ಪ್ರತಿಯೊಬ್ಬರು ಮಾಡಿ ತಿನ್ನಿ ಮನೇಲಿ. ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದರೂ ಈ ಥರ ಹೆಲ್ದಿ ಡಯಟನ್ನು ತಿನ್ನೋದ್ರಿಂದ ನಮ್ಮ ಒಂದು ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಹೇಗೆ ಮಾಡೋದು ಆ ರೆಸಿಪಿನ ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ. ನೈಟ್ ಮಲಗಬೇಕಾದ್ರೆ ಒಂದು ಲೋಟ ಅಕ್ಕಿ, ಒಂದು ಲೋಟ ಹಸಿರು ಕಾಳು, ಸ್ವಲ್ಪ ಕಡಲೆಕಾಳು, ಒಂದು ಸ್ವಲ್ಪ ಹಸಿರು ಬೇಳೆನ ನೀಟಾಗಿ 2-3 ಸತಿ ತೊಳೆದು ಬಿಟ್ಟು ನೆನೆ ಹಾಕ್ಕೊಳ್ಬೇಕು. ಮಾರ್ನಿಂಗ್ ಎದ್ದಾಗ ಆ ಎಲ್ಲ ಏನು ಉನಿ ಹಾಕಿರ್ತೀವಲ್ಲ ಅಷ್ಟು ಐಟಮ್ಸ್ಗಳನ್ನ ನೀಟಾಗಿ ವಾಶ್ ಮಾಡಿಕೊಂಡು ರುಬ್ಬಿ ಎತ್ತಿಟ್ಕೊಳ್ಬೇಕು. ಅದ್ರ ಜೊತೆಗೆ ಇದನ್ನು ಕೂಡ ರುಬ್ಬಿ ಸೇರಿಸ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. 2 ಕಂತೆ ಪಾಲಕ್ ಸೊಪ್ಪು, 3-4 ಹಸಿರು ಮೆಣಸಿನ್ಕಾಯಿ ಮತ್ತು ಶುಂಠಿನ ಸೇರಿಸ್ಬಿಟ್ಟು ರುಬ್ಕೊಂಡು ಸೇರಿಸ್ಕೊಳ್ಳಿ. ಇದ್ರ ಜೊತೆಗೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ರೆ ಆಯಿತು. ಇದ್ರ ಜೊತೆಗೆ ನಾನು ಬಟಾಣಿ ಮತ್ತು ಆಲೂಗಡ್ಡೆನ ಬಳಸ್ಕೊಂಡು ಒಂದು ವೆಜ್ ಕುರ್ಮಾನ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಮಿಕ್ಸರ್ ಬೌಲ್ಗೆ ಕಾಯಿ, ಚಕ್ಕೆ, ಲವಂಗ, 1 ಇಂಚು ಶುಂಠಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಪುಡಿನ ಹಾಕಿ ರುಬ್ಬಿ ಎತ್ತಿಟ್ಕೊಂಡ್ರೆ ಆಯಿತು. ಇನ್ನು ಅದ್ರ ಜೊತೆಗೆ ನಾನಿಲ್ಲಿ 1 ಕಂತೆ ಆಗುವಷ್ಟು ಪಾಲಕ್ ಸೊಪ್ಪನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ರುಬ್ಬಿಟ್ಕೊಂಡು 2 ಟೊಮೊಟೊನ ಕೂಡ ತರ್ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸೋಂಪು ಕಾಳು, ಒಂದೇ ಒಂದು ಮೊಗ್ಗು, ಒಂದೇ ಒಂದು ಏಲಕ್ಕಿ, ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ. ಒಂದು 2 ಕಪ್ ಆಗೋಷ್ಟು ಹಸಿ ಬಟಾಣಿ, 1 ಕಪ್ ಆಗುವಷ್ಟು ಆಲೂಗಡ್ಡೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋ ತನಕ. ನೆಕ್ಸ್ಟ್ ಇಲ್ಲಿ ರುಬ್ಬಿ ಇಟ್ಕೊಂಡಿದ್ದಂತಹ ಟೊಮೊಟೊನು ಕೂಡ ಸೇರಿಸ್ಕೊಂಡು ನೀಟಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ನಾವು ಪಾಲಕ್ ಸೊಪ್ಪನ್ನ ಬೇಯಿಸ್ಬಿಟ್ಟು ರುಬ್ಬಿ ಇಟ್ಕೊಂಡಿದ್ವಿ ಅಲ್ವಾ, ಅದನ್ನು ಕೂಡ ನೀಟಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೀಗ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರ ಪುಡಿ, 1.5 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು ರುಬ್ಬಿಟ್ಟಿದ್ದಂತಹ ಮಸಾಲನ್ನು ಕೂಡ ಹಾಕಿ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಟ್ರೈ ಮಾಡಿ ನೋಡಿ. ಇದೇ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿಬಿಟ್ಟು. ಈಗ ನಾನು ನೆಕ್ಸ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು 5 ನಿಮಿಷ ಲಿಟ್ನ ಕ್ಲೋಸ್ ಮಾಡ್ತೀನಿ. ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ಚೆನ್ನಾಗಿ ಬೇಯಬೇಕು. ಅದು ನಾವು ಹಾಕಿರುವಂಥ ಮಸಾಲೆ ಜೊತೆಗೆ ನೀಟಾಗಿ ಬಟಾಣಿ ಮತ್ತು ಆಲೂಗಡ್ಡೆ ಸೇರಿಕೊಂಡು ಈ ಥರ ಬೇಯೋ ಥರ ನಾವು ಬೇಯಿಸ್ಕೊಂಡ್ಬಿಟ್ರೆ ಒಂದು 10 ನಿಮಿಷ ತುಂಬ ಚೆನ್ನಾಗಿರುವಂತಹ ಪಲ್ಯ ರೆಡಿ ಆಯಿತು. ಇವಾಗ ನೆಕ್ಸ್ಟ್ ಇಲ್ಲಿ ನಾನು ತವಾನ ಇಟ್ಕೊಂಡು ನೀಟಾಗಿ ದೋಸೆನ ಅದ್ರ ಮೇಲೆ ಹಾಕ್ಕೊಂಡು 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವೇನೆ. ಸೊ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು. ಸ್ವಲ್ಪನೂ ತವಕ್ಕೆ ಅಂಟ್ಕೊಳ್ಳೋದು ಅಥವಾ ದೋಸೆ ಎದ್ದೇಳದೆ ಇರೋದು ಆ ಥರ ಏನೂ ಆಗೋದೇ ಇಲ್ಲ. ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಈಸಿಯಾಗಿ ನಾನು ದೋಸೆನೇ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ತುಂಬಾ ಚೆನ್ನಾಗಿತ್ತು. ಹಸ್ಬೆಂಡ್ಗಂತೂ ತುಂಬ ಇಷ್ಟ, ಚಿನಿಮಗಂತೂ ಇನ್ನೂ ತುಂಬ ಇಷ್ಟ ಈ ಒಂದು ದೋಸೆ ಅಂದರೆ. ಯಾವಾಗ ನೋಡಿದ್ರು ಅಮ್ಮ ಗ್ರೀನ್ ದೋಸೆ ಮಾಡಿ ಅಂತ ಕೇಳ್ತಾ ಇರ್ತಾಳೆ. ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಚಿನಿಮನು ಕೂಡ ಸ್ಕೂಲ್ ಕಳಿಸಿ ನಾನು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸಂಜೆ ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಶುಕ್ರವಾರ 23ನೇ ತಾರೀಕು ಸರಸ್ವತಿ ಹುಟ್ಟಿದ ದಿನ ಆಗಿರೋದ್ರಿಂದ ಸರಸ್ವತಿ ಪೂಜೆ ಮಾಡಿಸೋದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಚಿನಿಮಾ ಕೈಲಿ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸೊ ಇವಾಗ ರಂಗೋಲಿನ ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಬನ್ನಿ ಡಿಸೈನ್ ಹೇಗಿದೆ ಅಂತ ಹೇಳಿಬಿಟ್ಟು.
ಸಿಂಪಲ್ಲಾಗಿ ಒಂದು ರಂಗೋಲಿನ ಬಿಡಿಸ್ಕೊಂಡು ಹೂವೆಲ್ಲ ಇಟ್ಬಿಟ್ಟು ನಿಧಾನಕ್ಕೆ ಮೊದಲು ಹೊಸ್ಲು ಪೂಜೆನ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಮನೆ ಒಳಗಡೆ ಪೂಜೆ ಮಾಡೋಕ್ಕಿಂತ ಮುಂಚೆನೇ ಫಸ್ಟು ಯಾವತ್ತೂ ಅಷ್ಟೇ ನಾನು ಹೊಸ್ಲು ಪೂಜೆನ ಮುಗಿಸ್ಕೊಂಡು ಬಿಡ್ತೀನಿ. ರಂಗೋಲಿ ಹೇಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ, ಮರಿಬೇಡಿ. ಅದಾದ ನಂತರ ನಾನು ದೇವ್ರ ಮನೆಯಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ದೇವ್ರ ಫೋಟೋಗೆಲ್ಲ ಅರಿಶಿನ ಕುಂಕುಮವನ್ನೆಲ್ಲ ಹಾಕಿ ಇನ್ನೇನು ಹೂವಿಟ್ಟು ಪೂಜೆ ಮಾಡಬೇಕು ಅಷ್ಟು ಮಾತ್ರ ಬಾಕಿ ಉಳಿಸ್ಕೊಂಡಿದ್ದೆ. ಸೊ ಇವಾಗ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಏನಾಗಿದೆ? ಎಲ್ಲಿಂದ ಬಿತ್ತಪ್ಪ? ಎಲ್ಲಿಂದ ಬಿತ್ತಪ್ಪ? ಎಲ್ಲಿತ್ತದು ಹೂವು ಎಲ್ಲಿತ್ತದು? ಇನ್ನು ದೇವ್ರ ಪೂಜೆಗೆ ರೆಡಿ ಮಾಡ್ತಿದ್ದದ್ದೇ ತಡ. ಹೋಗ್ಬಿಟ್ಟು ಚಿನ್ನಮ್ಮ ನಾನೇ ಫಸ್ಟ್ ಪೂಜೆ ಮಾಡ್ತೀನಿ ಅಮ್ಮ ಅಂತ ಹೇಳಿಬಿಟ್ಟು ಕೂತ್ಕೊಂಡ್ಲು. ಸೊ ಇವತ್ತು ಸರಸ್ವತಿಯ ಪೂಜೆ ಮಾಡೋದ್ರಿಂದ ಮಕ್ಳ ಕೈಲೇ ಮಾಡಿಸಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿಬಿಟ್ಟು ಕೂರಿಸ್ದೆ. ಅವಳು ರಾಯರ ತಲೆ ಮೇಲೆ ಇಟ್ಟಿರುವಂಥ ಹೂವು ಬೀಳ್ತಂತೆ, ಅದನ್ನೇ ಹೇಳ್ತಾ ಇದ್ಲು. ಅಮ್ಮ ಇಲ್ಲಿ ತಲೆ ಮೇಲಿಂದ ಹೂವು ಬಿದ್ದೋಗ್ಬಿಡ್ತು, ತಲೆ ಮೇಲಿಂದ ಹೂವು ಬಿದ್ದೋಗ್ಬಿಡ್ತು, ನಾನು ಇಡ್ತೀನಿ ಅಂತ ಆಟ ಮಾಡ್ತಾಯಿದ್ಲು. ಸೊ ಹಾಗಾಗಿ ಅವಳು ಬುಕ್ಸು ಮತ್ತು ಒಂದು ತಟ್ಟೆಲಿ ಅಕ್ಕಿನ ಹಾಕ್ಕೊಂಡು ಭಗವದ್ಗೀತೆ ಬುಕ್ ಏನಿದೆ ಅದನ್ನು ಕೂಡ ಇಟ್ಕೊಂಡು ನಾನು ಪೂಜೆ ಮಾಡಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಕೂತ್ಕೊಂಡೆ. ಮಕ್ಕಳಿಗೆ ಯಾವತ್ತೂ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅನ್ನೋದಕ್ಕಿಂತ ಅವ್ರು ಏನು ಮಾಡ್ತಾರೋ ಅದನ್ನು ಮಾಡಲಿಕ್ಕೆ ಬಿಟ್ಬಿಡಬೇಕು. ಆವಾಗಲೇ ಅವರು ಏನು ಕಲ್ತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುವಂಥದ್ದು. ದೇವ್ರ ಪೂಜೆ ಅವಾಗವಾಗ ಮಾಡ್ತಿರೋದು, ಗಂಟೆ ಬಾರಿಸ್ತಿರೋದು, ಇಷ್ಟು ಚಿಕ್ಕ ವಯಸ್ಸಿಗೆ ಅವಳೇನೆ ಗಂಟೆನ ಬಾರಿಸಿ ಪೂಜೆ ಮಾಡೋದನ್ನು ಕಲ್ತ್ಕೊಂಡಿದ್ದಾಳೆ. ಸೊ ನೋಡಿ ಇವಾಗ ನೀವೇ ಹೇಗೆ ದೇವ್ರಿಗೆ ಎಲ್ಲ ಹೂವು ಇಡೋದೆಲ್ಲ ಕಲ್ತ್ಕೊಂಡಿದ್ದಾಳೆ. ಸೊ ಬೊಟ್ಟೆಲ್ಲ ಹಾಕೊಳ್ಳೋಕೆ ಗೊತ್ತು ಅವಳಿಗೆ. ತುಂಬಾ ಖುಷಿಯಾಗುತ್ತೆ ಇದೆಲ್ಲ ನೋಡಿದ್ರೆ. ಚಿಕ್ಕ ಚಿಕ್ಕ ಕಲಿಕೆಯಿಂದನೇ ದೊಡ್ಡ ದೊಡ್ಡ ಕಲಿಕೆಗಳನ್ನ ಕಲೀಲಿಕ್ಕೆ ಸಾಧ್ಯ. ಕುಂತಿದ್ದೀರಾ? ಕೇಳಿ. ರಾಯರೇ ವಿದ್ಯಾ ಬುದ್ಧಿ ಕೊಡಿ, ಬನ್ನಿ ದಯಮಾಡಿ ಬನ್ನಿ ರಾಯರೇ. ಹಿಂಗೆ ತಲೆಗೆ ಮುಡ್ಕೋ. ಇವತ್ತು ನನಗಂತೂ ಒಂದೊಂದು ಕ್ಷಣ ಇದು ನಿಜನ ಸುಳ್ಳ ಅಂತ ಹೇಳಿ ಒಂದೊಂದು ಸತಿ ಭ್ರಮೆ ಆಗುತ್ತೆ ನನಗಂತೂ. ಸೊ ಮಕ್ಕಳು ಕೇಳಿದರೆ ದೇವ್ರು ಇಲ್ಲ ಅನ್ನಲ್ಲ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳ್ಬೋದು. ಸೊ ನನ್ನ ಮಗಳು ಕೇಳ್ಕೊಳ್ತಿದ್ದಂಗೆ ದೇವ್ರ ತಲೆ ಮೇಲಿಂದ ಹೂವು ಬಿತ್ತು. ಸೊ ಹಾಗಾಗಿ ತುಂಬಾ ಖುಷಿಯಾಗುತ್ತಪ್ಪ ಇದೆಲ್ಲ ನೋಡಿದ್ರೆ. ಸೊ ಅದಾದಮೇಲೆ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಮಾಡ್ಕೊಂಡ್ವಿ. ಸೊ ಅದಾದಮೇಲೆ ಧೂಪ ದೀಪ ಎಲ್ಲನೂ ಬೆಳಗಿ ಇವಾಗ ನಾನು ಅಕ್ಕಿ ಮೇಲೆ ಅವಳದು ಉಂಗುರದ ಬೆರಳು ಏನಿದೆ ಅಲ್ಲ ಅದರಿಂದ ಓಂ ಅಂತ ಬರೆಸ್ಬಿಟ್ಟು ಒಂದು ಶ್ಲೋಕವನ್ನು ಪಠಣೆಯನ್ನು ಮಾಡಿಸ್ತಾ ಇದ್ದೀನಿ. ಈ ದಿನ ಒಂದು ಅಕ್ಕಿ ಮೇಲೆ ಓಂಕಾರ ಅಕ್ಷರವನ್ನು ಬರೆಸೋದ್ರಿಂದ ವಿದ್ಯಾ ಬುದ್ಧಿ ಹೆಚ್ಚಾಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಉಂಟು. ಹಾಗಾಗಿ ನಾನು ಕೂಡ ಮಾಡಿಸಿದ್ದೆ. ಅದಕ್ಕೆ ಓಂ ಅಂತ ಅಕ್ಷರವನ್ನು ಬರೆಸಿ ಅಕ್ಷತೆ, ಅರಿಶಿನ ಕುಂಕುಮ, ಹೂವು ಇದೆಲ್ಲ ಇಟ್ಟು ಶ್ಲೋಕವನ್ನು ಹೇಳಿಸಿದೆ. ಓಂ ಐಂ ಸರಸ್ವತ್ಯೇ ನಮಃ. ಓಂ ಪೂಜೆ ಆದ ನಂತರ ನನ್ನ ದೇವ್ರ ಮನೆ ಈ ಥರ ಕಾಣಿಸ್ತಾ ಇತ್ತು. ಹೇಗಿದೆ ನನ್ನ ದೇವ್ರ ಮನೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಸೊ ಫೈನಲಿ ನಮ್ಮ ಮನೆಗೆ ಬಂದಿರುವಂತಹ ಅತಿಥಿಯ ಬಗ್ಗೆ ಈಗ ಪರಿಚಯ ಮಾಡಿಸ್ಕೊಡುವಂತಹ ಸಮಯ ಬಂದಾಯಿತು. ಬನ್ನಿ ನೋಡ್ಕೊಂಡು ಬರೋಣ ಹೊಸ ಅತಿಥಿ ಯಾರು ನಮ್ಮ ಮನೆಗೆ ಅಂತ ಹೇಳಿಬಿಟ್ಟು. ತುಂಬ ಅಂದರೆ ತುಂಬ ಬಿಗ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ತುಂಬ ದಿನದಿಂದ ಕೇಳ್ತಾ ಇದ್ದೆ. ಸೊ ನನ್ನ ಒಂದು ಆ್ಯನಿವರ್ಸರಿಗಾಗಿರ್ಬೋದು, ಬರ್ತ್ಡೇಗಾಗಿರ್ಬೋದು ಜಾಸ್ತಿ ನಾನು ಕಿಚನ್ ಐಟಮನ್ನೇ ನನಗೆ ಗಿಫ್ಟಾಗಿ ಕೇಳೋ ಅಂಥದ್ದು. ಸೊ ಹಸ್ಬೆಂಡ್ ಇವತ್ತು ನನಗೆ ಹೇಳೂ ಇಲ್ಲ ಏನೂ ಇಲ್ಲ, ಅವರೇನೋ ಹೋಗಿಬಿಟ್ಟು ತೊಗೊಂಡು ಬಂದಿದ್ದರು. ತುಂಬ ದಿನದಿಂದ ಕೇಳ್ತಾ ಇದ್ದೆ ನನಗೊಂದು ಚೆನ್ನಾಗಿರೋದೊಂದು ಸ್ಟವ್ ಬೇಕು, ಗ್ಯಾಸ್ ಸ್ಟವ್ ಅಂತ ಹೇಳಿಬಿಟ್ಟು. ಸೊ ಇವತ್ತು ಹೋಗ್ಬಿಟ್ಟು ಅವರೇನೆ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ದರು. ಸೊ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ನನಗಂತೂ ತುಂಬ ದಿನದಿಂದ ಆಸೆ ಇತ್ತು, ಒಂದು ಗ್ಯಾಸ್ ಸ್ಟವ್ ತೊಗೋಬೇಕು ನೀಟಾಗಿರೋದು ಅಂತ ಹೇಳಿಬಿಟ್ಟು. ಸೊ ಇವತ್ತು ಫೈನಲಿ ನಮ್ಮ ಮನೆಗೆ ಬಂದಿದ್ದಾರೆ ಮಹಾಲಕ್ಷ್ಮಿ ಸ್ವರೂಪದಲ್ಲಿ. ಒಂದು ನಾವು ಏನು ಅಡುಗೆ ಮಾಡೋಕ್ಕೆ ಬಳಸುವಂತಹ ಸ್ಟವನ್ನು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಗ್ನಿದೇವರನ್ನು ಸ್ಮರಣೆಯನ್ನು ಮಾಡ್ತೀವಿ ನಾವು ಒಂದು ಸ್ಟವ್ ರೂಪದಲ್ಲಿ. ಸೊ ಹಾಗಾಗಿ ನನಗೆ ಒಂದು ತುಂಬ ಖುಷಿಯ ವಿಚಾರ ಇದಂತೂ ನೋಡ್ತಾ ಇರ್ಬೋದು ನೀವೇ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ.
ಸ್ಟವ್ನ ತಂದಾಗ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇತ್ತು, ಅದನ್ನು ಕೂಡ ಆ್ಯಡ್ ಮಾಡಿದೆ. ಇವಾಗ ನಾನು ಆಲ್ರೆಡಿ ಅಡುಗೆ ಮನೆಗೆ ಶಿಫ್ಟ್ ಮಾಡಿ ಹಾಲೆಲ್ಲ ಕಾಯಿಸಿದ್ದೆ ಸ್ಟವ್ವಲ್ಲಿ. ಸೊ ಹಾಗಾಗಿ ಇವತ್ತು ಕೂಡ ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಸ್ಟವ್ಗೂ ಕೂಡ ಅರಿಶಿನ ಕುಂಕುಮ ಎಲ್ಲನೂ ಇಟ್ಬಿಟ್ಟು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಸೊ ಯಾವಾಗಲೂ ಅಡುಗೆ ಮನೇಲಿ ಈ ಥರ ಸ್ವಸ್ತಿಕ್ ಚಿತ್ರವನ್ನು ಬರೆಯೋದ್ರಿಂದ ತುಂಬ ಶುಭ ಫಲಗಳನ್ನು ತರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಬರ್ಕೊಳ್ತಾ ಇದ್ದೀನಿ. ನಾನು ನೀಟಾಗಿ ರೆಡಿ ಮಾಡಿಕೊಂಡು ಸ್ಟವ್ಗೂ ಕೂಡ ಪೂಜೆ ಮಾಡಿ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ. ಸೊ ಇಷ್ಟ ಆಗಿತ್ತು ನನ್ನ ಪೂರ್ತಿ ದಿನದ ವ್ಲಾಗ್. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈಪ್ ಇರುತ್ತೆ ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಟಾಟಾ ಎಲ್ರಿಗೂ.